ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿನ್ನೆ ನನ್ನ ಮೊಮ್ಮಗಳ ಹುಟ್ಟುಹಬ್ಬದ ನಿಮಿತ್ತ ನಾವು ಆಚರಿಸಿದ ಈ ಕ್ಷಣ ಎಲ್ಲಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ. ಕೊನೆಯಲ್ಲಿ ನಾವು ಈ ಸ್ಥಳದ ವಿಳಾಸವನ್ನು ಕೊಡ್ತಾ ಇದ್ದೀನಿ ನೋಡ್ರಿ. ನನ್ನ ಮೊಮ್ಮಗಳು ಅಶಿತಾ, ಅವಳ ಹುಟ್ಟುಹಬ್ಬ 5ನೇ ವರ್ಷ ಇರೋದ್ರಿಂದ ಸ್ವಲ್ಪ ಜೋರಾಗಿ ಮಾಡಬೇಕಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ವಿಷಾದದ ಸಂಗತಿ ಆಗಿರೋದ್ರಿಂದ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ನಾವು ಈ ಒಂದು ಇವೆಂಟ್ಸಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅವರು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು. ಎಲ್ಲ ನೇಮ್ ಬೋರ್ಡು ಅದೆಲ್ಲ ಇತ್ತು. ಬಟ್ ನಾವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಇವ್ರು ಹೇಳಿರೋ ಪ್ರಕಾರ 499 ಅಂತ ಹೇಳಿದರು. ಬಟ್ ಅಲ್ಲಿ ಹೋಗಿ ಕೇಳಿದಾಗ ಎಲ್ಲ ಬೇರೆದಕ್ಕೆ ಎಲ್ಲ ಬೇರೆ ಅಮೌಂಟ್ ಇದೆ ಅಂತ ಹೇಳಿದ್ರು. ಸೊ ನೇಮ್ ಬೋರ್ಡಿಗೆ ಬೇರೆ, ಕೋಲ್ಡ್ ಇದಕ್ಕೆ ಬೇರೆ ಅಂತ ಎಲ್ಲ ಅವರು ಬೇರೆ ಚಾರ್ಜ್ ಮಾಡಿದ್ರು. ಪರವಾಗಿಲ್ಲ, ಒಂದು ದಿವಸದ ಮಟ್ಟಿಗೆ ನಾವು ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡದೇ ಇರೋದ ಕಾರಣ ನಾವು ಈ ಸಲ ಹೊರಗಡೆ ಹೋಗಿ ನನ್ನ ಮೊಮ್ಮಗಳ ಈ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡ್ಕೊಂಡ್ಬಂದ್ವಿ. ನೋಡಿ ಫ್ರೆಂಡ್ಸ್, ಹೀಗಿದೆ ಇವರ ಈ ಇವೆಂಟ್ಸಿನ ಡೆಕೋರೇಷನ್ ಹಾಲು. ಎಂಟ್ರೆನ್ಸಿಗೆ ಅವರೇನೂ ಮಾಡಿರಲಿಲ್ಲ. ಸೊ ನಾವೇ ಬಲೂನಿಂದ ವೆಲ್ಕಮ್ಗೆ ಈ ಥರ ಬಲೂನ್ ಇಟ್ಟು ಡೆಕೋರೇಷನ್ ಮಾಡ್ಕೊಂಡ್ವಿ. ನೋಡಿ ಮುದ್ದು ಮೊಮ್ಮಗಳು ಯಾವ ರೀತಿ ಬರ್ತಾ ಇದ್ದಾಳೆ. ಅವಳಿಗೆ ಬರ್ತ್ಡೇ ಅಂದರೆ ಭಾಳ ಖುಷಿ. ನ್ಯೂ ಇಯರ್ ಅಂದ್ರೂ ಬರ್ತ್ಡೇನೇ ಅಂತಾಳೆ. ಯಾವುದೇ ಒಂದು ನಾವು ಕೇಕ್ ತಂದುಬಿಟ್ರೆ ಬರ್ತ್ಡೇನೇ ಅಂತಿರ್ತಾಳೆ. ಸೊ ಅವಳಿಗೆ ಒಂಥರ ಯಾವಾಗ ಹೋಗಿ ಅದು ಕೇಕ್ ಕಟ್ ಮಾಡೋದಕ್ಕಿಂತ ಕೇಕ್ ತಿನ್ಬೇಕು ಅನ್ನೋದು ಆಸೆ ಅವಳಿಗೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಅವಳ ಖುಷಿ ನೋಡಿ ನಮಗೂ ಒಂಥರ ಸಂತೋಷ ಆಯಿತು. ಅವಳೊಂದಿಗೆ ಸೇರಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದ್ವಿ. ಸೊ ನೋಡಿ ಯಾವ ರೀತಿ ಅವಳಿಗೆ ಬೇಗ ಅರ್ಜೆಂಟ್ ಹೋಗಿ ಅದು ಬಾರ್ಬಿ ಕೇಕ್ ಇತ್ತಲ್ಲ, ಆ ಕೇಕನ್ನು ನೋಡಿ ಆ ಬಾರ್ಬಿ ಡಾಲನ್ನು ನೋಡಬೇಕಂತ ಅವಳಿಗೆ ಖುಷಿ. ಆದರೂ ಫೋಟೋಶೂಟ್ಗೆ ಒಪ್ಕೊಂಡ್ಳು. ಫೋಟೋಶೂಟ್ ಮಾಡಿ ಅವಳ 5ನೇ ವರ್ಷದ ಈ ಬರ್ತ್ಡೇಯನ್ನು ನಾವು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅವಳಿಗೆ ಖುಷಿನೋ ಖುಷಿ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಹೋಗ್ತಾಳೆ. ಸೊ ಈಗ ಕೇಕನ್ನು ಕಟ್ ಮಾಡೋ ಸಮಯ. ಬನ್ನಿ ಕೇಕ್ ಕಟ್ ಮಾಡುವನ್ನ ನೋಡೋಣ. ಅವಳ ಅತ್ತೆಯೊಂದಿಗೆ ಅವಳ ಫೋಟೋಶೂಟ್ ಮಾಡಿಕೊಂಡ್ಳು. ಅವಳು ಹೇಳೋದು ಹಾಗೆ ಕೇಳ್ತಾಳೆ, ಬೇರೆ ಯಾರ ಮಾತು ಕೇಳಂಗಿಲ್ಲ. ತುಂಬ ಚೂಟಿ. ಫಸ್ಟಿಗೆ ಎಲ್ಲರೂ ನಾವು ಫೋಟೋಶೂಟನ್ನು ಮಾಡ್ಕೊಂಡ್ವಿ. ಕೇಕ್ ಕಟ್ ಆದಮೇಲೆ ಅವಳು ಮಾಡೋಕ್ಕೆ ಬಿಡ್ತಾಳೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಸೊ ಬನ್ನಿ ಬರ್ತ್ಡೇ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಶಿತಾ, ಡೇ ಟು ಯು, ಬರ್ಡೇ. ಕೇಕ್ ಕಟ್ ಆದ ನಂತರ ನಾವು ಅವಳಿಗೆ ತಿನ್ನಿಸ್ಬೇಕಂದ್ರೆ ಅವಳೇ ತಾನೇ ಕೇಕ್ ಮಾಡಿ ತಿಂತಾ ಇದ್ಲು. ಕೇಕ್ ಅಂದರೆ ಅವಳಿಗೆ ತುಂಬ ಖುಷಿನೇ ಖುಷಿ. ಯಾರಿಗೂ ಕೊಡ್ದಂಗೆ ತಾನೇ ತಿಂದುಬಿಡ್ತಾಳೆ. ಸೊ ಕೇಕ್ ಅಂದರೆ ಎಲ್ರಿಗೂ ಅವ್ರ ಅಪ್ಪ ಅಮ್ಮನಿಗೆ, ನಮಗೆ, ಅತ್ತೆಗೆ, ಎಲ್ಲರೂ ಮನೆಯ ಕುಟುಂಬದವರಿಗೆಲ್ಲ ಕೇಕನ್ನು ತಿನ್ನಿಸಿ ತಾನೇ ತಿಂದು ಈ ರೀತಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ್ಬಂದ್ವಿ. ಎಲ್ಲರೂ ಗ್ರೂಪ್ ಫೋಟೋವನ್ನು ತಕ್ಕೊಂಡ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಈ ಬರ್ತ್ಡೇ ಕಾರ್ಯಕ್ರಮ. ನಿಮಗೂ ಇದು ಅಡ್ರೆಸ್ ಬೇಕು ಅಂದರೆ ಈ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ನೋಡಿ ವಿನಾಯಕ್ ಇವೆಂಟ್ಸ್, ಬಿಜಾಪುರದ ಬಾಲ್ಕೋಟ್ ಕ್ರಾಸ್ನಲ್ಲಿ ಇದೆ. ನೀವು ಒಂದು ಸತಿ ಹೋಗಿ ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ.